ನವರಾತ್ರಿಯ ಪರ್ವಕಾಲದಲ್ಲಿ ಪೂಜಿಸುವ ನವಶಕ್ತಿ ದೇವತೆಗಳಲ್ಲಿ ಮೊದಲನೆಯ ದೇವಿ ಶೈಲಪುತ್ರಿ. ಹೆಸರೇ ಹೇಳುವಂತೆ ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು. ಪರ್ವತ ರಾಜನ ಮಗಳಾದ ಹಿಮಾಲಯದ ಮನೆಯಲ್ಲಿ ಜನಿಸಿದವಳೇ ತಾಯಿ ಶೈಲಪುತ್ರಿ. ಈಕೆಯನ್ನ ಪಾರ್ವತಿ ಅಥವಾ ಸತಿದೇವಿಯ ಪುನರ್ಜನ್ಮ ಎಂದು ಹೇಳಲಾಗಿದೆ. ಶೈಲಪುತ್ರಿ ದೇವಿಯ ಆಯುಧ ತ್ರಿಶೂಲ ಮತ್ತು ಜಾನುವಾರು ಕೋಲು. ಇನ್ನು ಶೈಲಪುತ್ರಿಯ ವಾಹನ ಎತ್ತು ಅಥವಾ ಗೋಳಿ. ತಾಯಿ ಪಾರ್ವತಿ ದೇವಿ ಶೈಲಪುತ್ರಿಯ ಅವತಾರದಲ್ಲಿ ತನ್ನ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನ ಹಿಡಿದಿರ್ತಾಳೆ. ಅವಳು ನಂದಿಯ ಮೇಲೆ ಸವಾರಿ ಮಾಡ್ತಿರ್ತಾಳೆ. ದೇವಿ ತನ್ನ ಹಣೆಯ ಮೇಲೆ ಅರ್ಧಚಂದ್ರವನ್ನ ಹೊಂದಿದ್ದು ಆಕೆ ಕೈಲಾಸವಾಸಿನಿಯಾಗಿದ್ದಾಳೆ. ಶಿವಪುರಾಣ ಮತ್ತು ದೇವಿ ಭಾಗವತ ಪುರಾಣದ ಪ್ರಕಾರ ಮಾತೆ ಶೈಲಪುತ್ರಿಯು ತನ್ನ ಹಿಂದಿನ ಜನ್ಮದಲ್ಲಿ ದಕ್ಷ ಪ್ರಜಾಪತಿಯ ಮಗಳಾಗಿ ಜನಿಸಿದಳು. ಆಕೆಗೆ ಆಗ ಇದ್ದಂಥ ಹೆಸರು ಸತಿ ಅಂತ ಮತ್ತು ಆಕೆ ಶಿವನನ್ನ ಮದುವೆಯಾಗಿರ್ತಾಳೆ. ಆದ್ರೆ ಅಂಥ ಸಂದರ್ಭದಲ್ಲಿ ಪ್ರಜಾಪತಿ ದಕ್ಷ ಆಯೋಜಿಸಿದಂಥ ಯಜ್ಞ ಸಮಾರಂಭಕ್ಕೆ ತನ್ನ ತಂದೆ ಪ್ರಜಾಪತಿ ದಕ್ಷನಿಂದ ತನ್ನ ಪತಿ ಶಿವನ ಅವಮಾನವನ್ನ ಸಹಿಸಲಾಗದೆ ಆಕೆ ತನ್ನ ದೇಹವನ್ನ ಯೋಗಾಗ್ನಿಯಲ್ಲಿ ಸುಟ್ಟುಕೊಂಡು ಬಿಡ್ತಾಳೆ. ಆದರೆ ಆಕೆಯೇ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಜನಿಸಿ ಹಿಮಾಲಯದ ಮಗಳಾಗಿ ಪಾರ್ವತಿ ದೇವಿ ಎನಿಸಿಕೊಳ್ತಾಳೆ. ನವದುರ್ಗೆಯರ ಅವತಾರದಲ್ಲಿ ಮುಂದೆ ಶೈಲಪುತ್ರಿಯಾಗಿ ಜನಿಸಿದಾಗ ಕೂಡ ಶಿವನನ್ನ ಮತ್ತೆ ವಿವಾಹವಾಗ್ತಾಳೆ. ಇನ್ನು ದೇವಿಯು ಭೂಮಿ ತತ್ವವನ್ನ ಪ್ರತಿನಿಧಿಸ್ತಾಳೆ. ಆಕೆಯ ಬಣ್ಣ ಕಡುಗೆಂಪು. ಇನ್ನು ಮೊದಲ ದಿನ ನವರಾತ್ರಿಯಲ್ಲಿ ಶೈಲಪುತ್ರಿ ದೇವಿಯನ್ನ ಪೂಜಿಸುವಾಗ ಈ ಮಂತ್ರ ಹೇಳಿದ್ರೆ ನಮ್ಮ ಅಭೀಷ್ಟಗಳು ಸಿದ್ಧಿಯಾಗತ್ತೆ ಅನ್ನುವಂಥ ನಂಬಿಕೆ ಶಾಸ್ತ್ರದಲ್ಲಿದೆ. ಆ ಮಂತ್ರ ಹೀಗಿದೆ: ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತ ಶೇಖರಾಂ ವೃಷಾರೂಢಾಂ ಶೂಲಾಧರಾಂ ಶೈಲಪುತ್ರೀಂ ಯಶಸ್ವಿನೀಂ. ಅಂದರೆ ಭಕ್ತರಿಗೆ ಅತ್ಯುತ್ತಮವಾದ ವರಗಳನ್ನ ದಯಪಾಲಿಸುವ ಶೈಲಪುತ್ರಿ ದೇವಿಗೆ ಭಕ್ತಿಯಿಂದ ನಮಸ್ಕರಿಸುತ್ತೇನೆ. ಚಂದ್ರಾರ್ಧ ಕೃತಿಯಲ್ಲಿರುವ ಚಂದ್ರನನ್ನ ಅವಳು ಹಣೆಯ ಮೇಲೆ ಕಿರೀಟವಾಗಿ ಅಲಂಕರಿಸಿದ್ದಾಳೆ. ಅವಳು ನಂದಿಯ ಮೇಲೆ ಏರಿ ಕುಳಿತಿದ್ದಾಳೆ. ಅವಳ ಕೈಯಲ್ಲಿ ಈಟಿ ಹಿಡಿದಿದ್ದಾಳೆ. ಅವಳು ದೇವಿ ಯಶಸ್ವಿನಿ ಎಂಬುದು ಈ ಮಂತ್ರದ ಅರ್ಥವಾಗಿದೆ.